ನೌಕರರ ಭವಿಷ್ಯ ನಿಧಿ ಸಂಸ್ಥೆ 2025-26ರಲ್ಲಿ ಶೇಕಡಾ 8.25ರಷ್ಟು ಬಡ್ಡಿಯನ್ನು ಈ ತಿಂಗಳ 15ರೊಳಗೆ ಸುಮಾರು 34 ಕೋಟಿ ಇಪಿಎಫ್ ಖಾತೆಗಳಿಗೆ ಜಮಾ ಮಾಡಲಿರುವುದಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಹೊಸ ಕೇಂದ್ರೀಕೃತ ಐಟಿ ಶಕ್ತಗೊಂಡ ಸೇವೆಗಳು ಸಿಐಟಿಇಎಸ್ ವ್ಯವಸ್ಥೆಯ ಮೂಲಕ ಚಂದಾದಾರರಿಗೆ 1.44 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಜಮಾ ಮಾಡಲಾಗುವುದು ಎಂದರು. ಇಪಿಎಫ್ಒ ತನ್ನ ಸದಸ್ಯರ ದಾಖಲೆಗಳ ಸಂಪೂರ್ಣ ಅಂಕಿ ಅಂಶಗಳನ್ನು ಸ್ಥಳಾಂತರಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಹೊಸ ವ್ಯವಸ್ಥೆಯಡಿಯಲ್ಲಿ ಇಪಿಎಫ್ ಸದಸ್ಯರು ಏಕೀಕೃತ ಸದಸ್ಯ ಪೋರ್ಟಲ್ಗೆ ಪ್ರವೇಶವನ್ನು ಹೊಂದಿರುತ್ತಾರೆ. ಅಲ್ಲಿ ಅವರು ಸದಸ್ಯತ್ವ ವಿವರಗಳು, ಪಿಎಫ್ ಬ್ಯಾಲೆನ್ಸ್ಗಳು, ಕ್ಲೈಮ್ ಸ್ಥಿತಿ, ಪಿಂಚಣಿ ಸೇವಾ ದಾಖಲೆಗಳು ಮತ್ತು ಪ್ರಯೋಜನಗಳನ್ನು ಒಂದೇ ವೇದಿಕೆ ಅಡಿ ವೀಕ್ಷಿಸಬಹುದು ಎಂದು ಸಚಿವರು ತಿಳಿಸಿದ್ದಾರೆ.